ಉಪಮುಖ್ಯಮಂತ್ರಿಯಾದ ಬಳಿಕ ಸ್ವಕ್ಷೇತ್ರ ಕೊರಟಗೆರೆಗೆ ಭೇಟಿ ನೀಡಿದ ಪರಮೇಶ್ವರ್ ಅವರಿಗೆ ಬೆಂಬಲಿಗರು ಕಾರ್ಯಕರ್ತರು ಅದ್ಧೂರಿ ಸ್ವಾಗತ ಕೋರಿದ್ದಾರೆ. ಕೊರಟಗೆರೆ ಬಸ್ ನಿಲ್ದಾಣದಿಂದ ಜೂನಿಯರ್ ಕಾಲೇಜು ಆವರಣದವರೆಗೆ ಮೆರವಣಿಗೆ ಮಾಡಿದ್ದಾರೆ. ಕಡಲೆ ಮಿಠಾಯಿ ಹಾಗೂ ಸೇಬಿನ ಹಣ್ಣಿನ ಹಾರ ಹಾಕಿದ್ದಾರೆ. ಅನಾರೋಗ್ಯದ ನಡುವೆನೂ ವೈದ್ಯರು ಕೈಗೆ ಹಾಕಿದ್ದ ನೀಡಲ್ಸ್ ತೆಗೆಯದೆ ಮೆರವಣಿಗೆಯಲ್ಲಿ ಪರಮೇಶ್ವರ್ ಭಾಗಿಯಾಗಿದ್ದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿ, ಸಿಎಂ ಮತ್ತು ನಾನು ಜೋಡೆತ್ತುಗಳು, ನಾನು ಡಿಕೆ ಹರಿಪ್ರಸಾದ್ ಒರಿಜಿನಲ್ ಕಾಂಗ್ರೆಸ್ನವರು, ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳಿದರು. ಅಲ್ಲದೆ ಎತ್ತಿನಹೊಳೆ ಬಫರ್ ಡ್ಯಾಮ್ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ರೈತರು ಕೊಟ್ಟಷ್ಟೇ ಪರಿಹಾರ ಕೊಡ್ತೀವಿ ಎಂದರು. ರೈತರು ಜಮೀನು ಕೊಡ್ತಿಲ್ಲ. ಇನ್ನು ನಾಗರಬಾವಿಯ ಅಜ್ಜಯ್ಯನ ಗದ್ದುಗೆಗೆ ಭೇಟಿ ನೀಡಿದ್ದ ಡಿಕೆ ಶಿವಕುಮಾರ್ ಪೂಜೆ ಮಾಡಿದ್ದಾರೆ. ಈ ಮಧ್ಯೆ ವಿಧಾನ ಪರಿಷತ್ ಚುನಾವಣೆಗಾಗಿ 14 ಕಾಂಗ್ರೆಸ್ ಶಾಸಕರನ್ನ ಸೆಳೆಯೋದಕ್ಕೆ ಕುಮಾರಸ್ವಾಮಿ ಪ್ರಯತ್ನ ಮಾಡಿದ್ದಾರೆ. ಈ ಹಿಂದೆ ಜೆಡಿಎಸ್ನಲ್ಲಿದ್ದ ಶಾಸಕರು ಹಾಗೂ ಪಕ್ಷೇತರ ಶಾಸಕರನ್ನ ಸೆಳೆಯುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಶಾಸಕ ಬಾಲಕೃಷ್ಣ ಆರೋಪ ಮಾಡಿದ್ದಾರೆ. ಸಮಿತಿಯಲ್ಲಿ ನನ್ನನ್ನು ಒಬ್ಬ ಸದಸ್ಯರನ್ನು ಮಾಡಿದವರು ಯಾರಪ್ಪ ಅಂದರೆ ಕೊರಟಗೆರೆ ಜನ. ಮಧುಗಿರಿಯಲ್ಲಿ ನನ್ನನ್ನು ರಾಜಕೀಯದ ಜನ್ಮ ಕೊಟ್ಟಂಥ ಮಧುಗಿರಿ ಅವ್ರಿಗೂ. ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ನಲ್ಲಿ ಬಂಡಾಯ ಎದ್ದಿರ್ತಕ್ಕಂಥ ಎಲ್ಲ ಎಂಪಿಗಳು ಈಗ ನ್ಯಾಷನಲಿಸ್ಟ್ ಸಿಟಿಸನ್ ಪಾರ್ಟಿ ಅಂದರೆ NCPI ನ್ಯಾಷನಲಿಸ್ಟ್ ಸಿಟಿಸನ್ ಪಾರ್ಟಿ ಆಫ್ ಇಂಡಿಯಾ ಜೊತೆ ವಿಲೀನಗೊಳ್ಳೋ ಸಾಧ್ಯತೆ ಇದೆ. ಈ NCPI ಅಸ್ಸಾಂ, ತ್ರಿಪುರಾ, ಬಂಗಾಳ, ಈಶಾನ್ಯ ಮತ್ತು ಇತರ ಪ್ರದೇಶಗಳಲ್ಲಿ ಅಸ್ತಿತ್ವ ಹೊಂದಿದೆ. TMC ರೆಬಲ್ ನಾಯಕರು NCPI ಪಕ್ಷದೊಂದಿಗೆ ವಿಲೀನಗೊಂಡು ನಂತರ NDAಗೆ ತಮ್ಮ ಬೆಂಬಲವನ್ನು ಕೊಡೋ ಸಾಧ್ಯತೆ ಇದೆ. ಸಂಸದೆ ಕಾಕೋಲಿ ಘೋಷ್ ದಸ್ತಿದಾರ್, ಸುದೀಪ್ ಬಂಡೋಪಾಧ್ಯಾಯ ಮತ್ತು ಶತಾಬ್ದಿ ರಾಯ್ ನೇತೃತ್ವದ ಬಂಡಾಯ ಸಂಸದರ ಬಣ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರ ನಿವಾಸದಲ್ಲಿ ಭೇಟಿ ಮಾಡಿ ಪ್ರತ್ಯೇಕವಾಗಿ ಕೂರೋದಕ್ಕೆ ಆಸನ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ಇನ್ನೊಂದು ಕಡೆ ಮೂಲ TMC ಪಕ್ಷದ ಸಂಸದರಾದ ಕೀರ್ತಿ ಆಜಾದ್ ಮತ್ತು ಸಾಗರಿಕಾ ಘೋಷ್ ಅವರು ಸಹ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಭೇಟಿಯಾಗಿದ್ದಾರೆ. ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ ಅವರು ಬರೆದಿರುವ ಅಧಿಕೃತ ಪತ್ರವನ್ನು ಸ್ಪೀಕರ್ಗೆ ಹಸ್ತಾಂತರಿಸಿದ್ದಾರೆ. TMC ಪಕ್ಷದಿಂದ ದೂರವಾಗಿರುವ ಯಾವುದೇ ಬಂಡಾಯ ಗುಂಪಿಗೆ ಸಂಸತ್ತಿನಲ್ಲಿ ಯಾವುದೇ ರೀತಿಯ ಅಧಿಕೃತ ಮಾನ್ಯತೆ, ಸ್ಥಾನಮಾನ ಅಥವಾ ಸೌಲಭ್ಯ ನೀಡಬಾರದು ಅಂತ ಪತ್ರದಲ್ಲಿ ಒತ್ತಾಯಿಸಿದ್ದಾರೆ. ಇನ್ನು ಪಾಕಿಸ್ತಾನದ ಜೊತೆಗಿನ ಸಂಬಂಧದ ಕುರಿತು ದತ್ತಾತ್ರೇಯ ಹೊಸಬಾಳೆ ಅವರ ಹೇಳಿಕೆಯನ್ನು ಮೋಹನ್ ಭಾಗವತ್ ಅವರು ಸಮರ್ಥಿಸಿಕೊಂಡಿದ್ದಾರೆ. ಭಾರತದ ವಿದೇಶಾಂಗ ನೀತಿಯ ವಿಷಯದಲ್ಲಿ RSS ಯಾವುದೇ ಸ್ವತಂತ್ರ ನಿಲುವನ್ನು ಹೊಂದಿಲ್ಲ. ಈ ವಿಷಯದಲ್ಲಿ ಕೇಂದ್ರ ಸರ್ಕಾರದ ನಿಲುವನ್ನೇ ಸಂಘ ಬೆಂಬಲಿಸುತ್ತೆ ಅಂತ RSS ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರು ಸ್ಪಷ್ಟಪಡಿಸಿದ್ದಾರೆ. ತಿರುವನಂತಪುರಂನಲ್ಲಿ ನಡೆದ RSSನ ಶತಮಾನೋತ್ಸವ ಆಚರಣೆಯ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಭಾಗವತ್, ಮುಂದಿನ ದಿನಗಳಲ್ಲಿ ಭಾರತ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಮಣಿಸಿದರೂ ಸಹ ಅಲ್ಲಿನ ಸಾಮಾನ್ಯ ಜನರನ್ನ ಒಂಟಿ ಮಾಡಬಾರ್ದು. ಅವರನ್ನು ಭಾರತದ ಮುಖ್ಯವಾಹಿನಿಗೆ ತರಬೇಕು ಅಥವಾ ಅವರು ತಮ್ಮ ದೇಶದಲ್ಲೇ ಶಾಂತಿಯಿಂದ ಬದುಕುವಂತಾಗಬೇಕು. ಅದಕ್ಕಾಗಿ ಮಾತುಕತೆಯ ಬಾಗಿಲುಗಳನ್ನು ಸದಾ ಮುಕ್ತವಾಗಿಡಬೇಕು. ನಾವೇನು ಹಿಟ್ಲರ್ ಅಲ್ಲ, ಅದು ನಮ್ಮ ಸ್ವಭಾವನೂ ಅಲ್ಲ, ನಮ್ಮ ದಾರಿಯೂ ಅಲ್ಲ. ನಾವು ಅನ್ಯಾಯ ಮತ್ತು ದೌರ್ಜನ್ಯವನ್ನು ನಾಶಪಡಿಸಬೇಕು ಮತ್ತು ಅಲ್ಲಿರುವ ಒಳ್ಳೆಯದನ್ನು ಉಳಿಸ್ಕೊಳ್ಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಮಧ್ಯಪ್ರಾಚ್ಯ ಸಂಘರ್ಷ ಅನಿಶ್ಚಿತತೆಯಲ್ಲೇ ಮುಂದುವರಿತಾ ಇದೆ. ಇರಾನ್ ಜೊತೆಗಿನ ಯುದ್ಧವನ್ನು ಕೊನೆಗೊಳಿಸಲು ಇವತ್ತು ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದರು. ಆದರೆ ಇದನ್ನು ಇರಾನ್ ತಿರಸ್ಕರಿಸಿದೆ. ಕದನ ವಿರಾಮಕ್ಕಾಗಿ ಅಮೆರಿಕ ಅಂಗಲಾಚ್ತಾ ಇದೆ ಅಂತ ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಕಿಡಿಕಾರಿದ್ದಾರೆ. ಆದರೆ ಇಸ್ರೇಲ್ ಈ ಒಪ್ಪಂದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದೆ. ಹೀಗಾಗಿ ಶಾಂತಿ ಒಪ್ಪಂದ ಇನ್ನೂ ಗೊಂದಲದಲ್ಲೇ ಉಳಿದಿದೆ. ಟ್ರಂಪ್ ಹೇಳಿಕೆ ಪ್ರಕಾರ ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕುವ ಪ್ರಕ್ರಿಯೆ ಆರಂಭ ಆಗಿತ್ತು. ಆದರೆ ಈವರೆಗೂ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಬೆಳವಣಿಗೆ ನಡೆದಿಲ್ಲ. ಈ ಒಪ್ಪಂದಕ್ಕೆ ಸಹಿ ಬಿದ್ದ ನಂತರ ಹೋರ್ಮುಜ್ ಜಲಸಂಧಿ ಎಲ್ಲ ರಾಷ್ಟ್ರಗಳಿಗೂ ಮುಕ್ತವಾಗುತ್ತೆ. ಅಲ್ಲದೆ ಈ ಒಪ್ಪಂದ ಬರಾಕ್ ಒಬಾಮಾ ಅಧ್ಯಕ್ಷರಾಗಿದ್ದಾಗ ಮಾಡಿಕೊಂಡಿದ್ದ ಪರಮಾಣು ಒಪ್ಪಂದಗಳಿಗೆ ಸಂಪೂರ್ಣ ವಿರುದ್ಧವಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಪಾಕಿಸ್ತಾನ ಸಿದ್ಧಪಡಿಸ್ತಾ ಇರೋ ಒಪ್ಪಂದಕ್ಕೆ ಸಹಿ ಬೀಳೋ ಸಾಧ್ಯತೆ ಇಲ್ಲ. ಇನ್ನು ಹೆಜ್ಬುಲ್ಲಾ ಉಗ್ರರ ಬೇಟೆಯನ್ನು ಇಸ್ರೇಲ್ ಮುಂದುವರೆಸಿದೆ. ಲೆಬನಾನ್ ರಾಜಧಾನಿ ಬೈರೂತ್ನಲ್ಲಿ ಭಾರೀ ದಾಳಿಯಾಗಿದೆ. ಇನ್ನು ಇಸ್ರೇಲ್ ಅಮೆರಿಕ ವೈಮಾನಿಕ ದಾಳಿಗೆ ಬಲಿಯಾಗಿರುವ ಇರಾನ್ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ ಜುಲೈ 9ಕ್ಕೆ ಅಂದರೆ 131 ದಿನಗಳ ನಂತರ ನಡೆಯುತ್ತೆ. ಈ ಮಧ್ಯೆ 14 ಭಾರತೀಯರಿದ್ದ ವಿರಾಟ್-1 ಹಡಗು ತಾಂತ್ರಿಕ ದೋಷದಿಂದ ಒಮನ್ ಕರಾವಳಿಯಲ್ಲಿ ಮಗುಚಿದೆ. ಮಾಹಿತಿ ತಿಳಿತಾ ಇದ್ದಂತೆ ಪರಿಸ್ಥಿತಿಯ ಗಂಭೀರತೆ ಅರಿತ ಅಮೆರಿಕ ನೌಕಾಪಡೆ ರಕ್ಷಣೆಗೆ ಧಾವಿಸಿದೆ. ಅಯೋಧ್ಯೆಯ ರಾಮ ಮಂದಿರಕ್ಕೆ ಭಕ್ತರು ಸಮರ್ಪಿಸಿದ್ದ ಕೋಟ್ಯಾಂತರ ರೂಪಾಯಿ ದೇಣಿಗೆ ಹಣ ದುರುಪಯೋಗವಾಗಿರುವ ಗಂಭೀರ ಆರೋಪದ ತನಿಖೆಗಾಗಿ ಉತ್ತರ ಪ್ರದೇಶ ಸರ್ಕಾರ SITಯನ್ನು ರಚಿಸಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನೀಡಿದ ಅಧಿಕೃತ ಮನವಿ ಮೇರೆಗೆ ಸಿಎಂ ಯೋಗಿ ಆದಿತ್ಯನಾಥ್ ಈ ಆದೇಶವನ್ನು ಹೊರಡಿಸಿದ್ದಾರೆ.
ದೇಣಿಗೆ ದುರುಪಯೋಗ ತನಿಖೆಗಾಗಿ 3 ಸದಸ್ಯರ ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿದೆ. SIT ರಚನೆ ಆಗ್ತಾ ಇದ್ದಂತೆ ತನಿಖಾ ಕಾರ್ಯಾಚರಣೆ ಬಿರುಸಾಗಿದೆ. ದೇಣಿಗೆ ಎಣಿಕೆ ಕಾರ್ಯದಲ್ಲಿ ತೊಡಗಿದ್ದ ಹಲವು ಸಿಬ್ಬಂದಿ ಅಧಿಕಾರಿಗಳ ಕಣ್ಗಾವಲಿನಲ್ಲಿದ್ದಾರೆ. ಪೊಲೀಸರು CCTV ತಾಂತ್ರಿಕ ಸಾಕ್ಷ್ಯಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಇನ್ನು ಪ್ರಕರಣ ಸಂಬಂಧ ರುದೌಲಿ ಸಮೀಪದ ನಿವಾಸಿ ಲವ್ಕುಶ್ ಎಂಬಾತನನ್ನು ವಿಚಾರಣೆಗಾಗಿ ವಶಕ್ಕೆ ಪಡೆಯಲಾಗಿದೆ. ಅವನ ಬಳಿ ಹಣ ಇತ್ತು, ಅದನ್ನು ಜಪ್ತಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ HAL ಪೊಲೀಸರು ರಾಜಸ್ಥಾನದಲ್ಲಿ ಅರೆಸ್ಟ್ ಆಗಿರೋದ್ರ ಬಗ್ಗೆ ಒಂದು ಘಟನೆ ನಡೆದಿದೆ. ವರದಕ್ಷಿಣೆ ಕಿರುಕುಳ ಕೇಸಲ್ಲಿ ಆರೋಪಿ ಬಂಧನಕ್ಕೆ HAL ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅನಿತಾ, ಕಾನ್ಸ್ಟೇಬಲ್ಗಳಾದ ಯತೀಶ್ ಕುಮಾರ್ ಹಾಗೂ ಉಳ್ಳಪ್ಪ ರಾಜಸ್ಥಾನಕ್ಕೆ ಹೋಗಿದ್ದರು. ಈ ವೇಳೆ 2 ಲಕ್ಷ ಲಂಚಕ್ಕೆ ಪೊಲೀಸರ ತಂಡ ಬೇಡಿಕೆ ಇಟ್ಟಿತ್ತು ಅಂತ ತಿಳಿದು ಬಂದಿದೆ. ಪೊಲೀಸರ ಲಂಚ ಬೇಡಿಕೆಯನ್ನು ಆರೋಪಿ ಜೈಪುರ ACBಗೆ ದೂರು ಕೊಟ್ಟಿದ್ದಾನೆ. ಅಲ್ಲದೆ ಜೈಪುರದ ಗಂಗೌರ್ ಹೋಟೆಲ್ನಲ್ಲಿ HAL ಪೊಲೀಸರು 40,000 ಲಂಚ ಸ್ವೀಕರಿಸ್ತಾ ಇದ್ದಾಗ ರಾಜಸ್ಥಾನದ ACB ರೇಡ್ ಮಾಡಿ ರೆಡ್ ಹ್ಯಾಂಡ್ ಆಗಿ HALನ 3 ಪೊಲೀಸರನ್ನು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಮೂಲಕ ಬೆಂಗಳೂರು ಪೊಲೀಸರ ಮಾನ ಜೈಪುರದಲ್ಲಿ ಹರಾಜಾಗಿದೆ. ರಾಜ್ಯದ ಹಲವೆಡೆ ಮುಂಗಾರು ಈಗ ಚುರುಕು ಪಡ್ಕೊಳ್ತಾ ಇದೆ. ಮಂತ್ರಾಲಯದಲ್ಲಿ ರಾತ್ರಿ ಇಡೀ ಜೋರು ಮಳೆ ಸುರಿದಿದ್ದು, ಗುರು ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಬಂದು ರಾತ್ರಿ ತಂಗಿದ್ದ ಭಕ್ತರು ರಾತ್ರಿಯೆಲ್ಲ ಪರದಾಡಿದ್ದಾರೆ. ವೀಕೆಂಡ್ ಹಿನ್ನೆಲೆಯಲ್ಲಿ ರಾಯರ ಮಠಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬಂದ ಭಕ್ತರು ಮಳೆಯಿಂದ ನಿದ್ದೆಗೆಟ್ಟಿದ್ದಾರೆ. ಮಠದ ಆಡಳಿತ ಮಂಡಳಿ ಮಠದ ಕಲ್ಯಾಣ ಮಂಟಪದಲ್ಲಿ ಮಲಗೋದಕ್ಕೆ ಭಕ್ತರಿಗೆ ವ್ಯವಸ್ಥೆ ಮಾಡಿದ್ದಾರೆ. ಇತ್ತ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದ ಜಿಟಿ ಮಳೆ ಆರಂಭವಾಗಿದ್ದು ವಾಹನ ಸವಾರರು ಪರದಾಡಿದ್ದಾರೆ. ನೆಲಮಂಗಲದಲ್ಲೂ ಜೋರು ಮಳೆಯಾಗಿದೆ. ಈ ಮಧ್ಯೆ ರಾಜ್ಯಕ್ಕೆ ಈ ಬಾರಿ ಹೆಚ್ಚು ಜಲಕ್ಷಾಮ ಕಾಡಲಿದೆ ಅಂತ ಕೇಂದ್ರ ಸರ್ಕಾರ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ ನಿನೋ ಪರಿಣಾಮದಿಂದಾಗಿ ರಾಜ್ಯದಲ್ಲಿ ಮುಂಗಾರು ಕೊರತೆಯಾಗಿದ್ದು ಎಲ್ಲೆಡೆ ಕೃಷಿ ಚಟುವಟಿಕೆಗಳು ಕುಂಠಿತವಾಗಿದೆ. ಇನ್ನು ಬಿಹಾರದಲ್ಲಿ ಪೊಲೀಸ್ ಇಲಾಖೆ ನೇಮಕಾತಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನೇಮಕಾತಿ ಪರೀಕ್ಷೆಗಾಗಿ ಸಾವಿರಾರು ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಗಳಿಗೆ ಹೋಗೋದಕ್ಕೆ ರೈಲುಗಳ ಕೊರತೆ ಹಿನ್ನೆಲೆಯಲ್ಲಿ ತೀವ್ರ ಪ್ರತಿಭಟನೆ ನಡೆಸಿದ್ದಾರೆ. ರೈಲು ಹಳಿ ಮೇಲೆ ಇಳಿದು ಪ್ರತಿಭಟನೆ ನಡೆಸಿದ್ದು, ಬಿಹಾರದ ಪಾಟಲಿಪುತ್ರ ರೈಲು ನಿಲ್ದಾಣದಲ್ಲಿ ಕಲ್ಲು ತೂರಾಟ ಕೂಡ ನಡೆಸಿದ್ದಾರೆ. ರೈಲುಗಳನ್ನು ತಡೆದು ಹಳಿಗಳ ಮೇಲೆ ನಿಂತು ಉಗ್ರ ಹೋರಾಟ ಮಾಡಿದ್ದಾರೆ. ಪ್ರಕರಣ ಸಂಬಂಧ 5 ಬಂಧಿಸಲಾಗಿದ್ದು 500 ಜನರ ವಿರುದ್ಧ FIR ದಾಖಲಾಗಿದೆ. ಬಂಗಿ ಜಂಪಿಂಗ್ ಅನ್ನೋದನ್ನು ಮಾಡುವಂತಹ ಸಂದರ್ಭದಲ್ಲಿ ತರಬೇತುದಾರನ ಎಡವಟ್ಟಿಗೆ ಯುವತಿಯೊಬ್ಬರು ಸಾವನ್ನಪ್ಪಿರೋ ಘಟನೆ ಬ್ರೆಜಿಲ್ನ ಲಿಮೈರಾ ನಗರದಲ್ಲಿ ನಡೆದಿದೆ. 21 ವರ್ಷದ ಯುವತಿ ಮಾರಿಯಾ ಎಡ್ವರ್ಡಾ ಟ್ರೈನರ್ ಲೋಪದಿಂದಾಗಿ ಬಂಗಿ ಜಂಪ್ ಮಾಡುವಾಗ ಬಿದ್ದು ಮೃತಪಟ್ಟಿದ್ದಾಳೆ. ಯಾಕೆ ಅಂದರೆ ಈ ಬಂಗಿ ಜಂಪಿಂಗ್ ಮಾಡುವ ವೇಳೆ ಯುವತಿಗೆ ಹಗ್ಗ ಕಟ್ಟಬೇಕಿತ್ತು, ಹಗ್ಗನೇ ಕಟ್ಟಿಲ್ವಂತೆ. ಏಕಾಏಕಿ ಮೇಲಿಂದ ಎಸ್ಬಿಟ್ಟಿದ್ದಾರೆ.